ಹಾರ್ಮುಜ್ ಜಲಸಂಧಿಗೆ ಒಂದು ಸಲ ನುಗ್ಗಿದ್ರೆ, ಕಾರ್ಗ್ ದ್ವೀಪಕ್ಕೆ ಒಂದು ಸಲ ನುಗ್ಗಿದ್ರೆ ಈ ಯುದ್ಧ ಎಷ್ಟು ದಿವಸ ಹೋಗುತ್ತೋ, ವಾರಗಟ್ಟಲೆ ಹೋಗುತ್ತೋ, ತಿಂಗಳಗಟ್ಟಲೆ ಹೋಗುತ್ತೋ, ವರ್ಷಗಟ್ಟಲೆ ಹೋಗುತ್ತೋ ಅಂದಾಜಿಲ್ಲ. ಸುಮ್ಮನೆ ಎಳ್ಕೊಂಡು ಹೋದ್ರೆ ಏನ್ ಮಾಡ್ತೀರಿ? ಆ ಆತಂಕದಲ್ಲಿ ಡೊನಾಲ್ಡ್ ಟ್ರಂಪ್ ಇದ್ದಾರೆ. ಸಂಸತ್ತಿನ ಕೆಲವು ಸದಸ್ಯರ ಜೊತೆಗೆ ಮಾತಾಡ್ತಾ ಹೇಳಿದ್ರಂತೆ, ಇಲ್ಲ ಇಲ್ಲ ಇದನ್ನು ಮುಗಿಸ್ಬಿಡ್ತೀವಿ ಆದಷ್ಟು ಬೇಗ ಅಂತ. ಆದಷ್ಟು ಬೇಗ ಮುಗಿಸ್ಬಿಡ್ತೀವಿ. ಸಂಪುಟ ಸದಸ್ಯರಿಗೆ ಮಾಹಿತಿ ಹಂಚ್ಕೊಂಡಿದ್ದಾರೆ. 4 ರಿಂದ 6 ವಾರ ನಡೆಯುತ್ತೆ ಅನ್ಕೊಂಡಿದ್ವಿ. ಈಗ ನೋಡಿದ್ರೆ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಇನ್ನೊಂದು ಸ್ವಲ್ಪ ಡ್ರ್ಯಾಗ್ ಆಗೋ ಹಂಗೆ ಕಾಣ್ತಾ ಇದೆ. ತುಂಬಾ ಏನು ಡ್ರ್ಯಾಗ್ ಮಾಡೋದಿಲ್ಲ, ಇದನ್ನ ಆದಷ್ಟು ಬೇಗ ಮುಗಿಸ್ತೀವಿ ಅಂತ. ಆಯ್ತು, ಹಂಗಿದ್ರೆ ಈ ಯುದ್ಧ ಮಾಡುವ ಮೂಲಕ ಏನು ಸಾಧಿಸಿದ್ರಿ ಅಂತ ಸಂಪುಟ ಸದಸ್ಯರು ಕೇಳಿದಾಗ ಡೊನಾಲ್ಡ್ ಟ್ರಂಪ್ ಹೇಳಿದ್ರಂತೆ, ಇರಾನಿನ ಸೇನಾ ಶಕ್ತಿಯನ್ನು ನಾಶಪಡಿಸುವ ಉದ್ದೇಶ ಇತ್ತು, ನಮ್ಮ ಉದ್ದೇಶ ಈಡೇರಿದೆ ಅಂತ. ನೋಡಿ, ಯುದ್ಧ ಶುರುವಾದಾಗಿನಿಂದ ಇಲ್ಲಿ ತನಕ ಎಷ್ಟು ಸಲ ಈ ಯುದ್ಧದ ಉದ್ದೇಶಗಳು, ಗುರಿಗಳು ಬದಲಾಗ್ತಾ ಬಂದವು. ದಾಳಿ ಮಾಡಿದಾಗ ಇದ್ದ ಉದ್ದೇಶ ರೆಜಿಮ್ ಚೇಂಜ್, ಆಡಳಿತದ ಬದಲಾವಣೆ ಮಾಡಬೇಕಲ್ಲಿ ಅಂತ. ಬೇಡ ಖಮೇನಿ ಆಡಳಿತ, ಬೇಡ ಅದು ಇಸ್ಲಾಮಿಕ್ ಕಟ್ಟರ್ಪಂಥೀಯ ಆಡಳಿತ, ಚೇಂಜ್ ಮಾಡಬೇಕದನ್ನ. ಚೇಂಜ್ ಆಯ್ತಾ? ಇಲ್ಲ. ಇರಾನಿನ ಅಣ್ವಸ್ತ್ರ ತಯಾರಿಸುವ ಶಕ್ತಿಯನ್ನು ಧ್ವಂಸಗೊಳಿಸಬೇಕು, ಇನ್ನೊಂದು ಗುರಿ ಇತ್ತು. ಧ್ವಂಸಗೊಳಿಸಬೇಕು ಅನ್ನುವ ಗುರಿಯ ಹಾಸ್ಯಾಸ್ಪದ. 2025 ಜೂನ್ನಲ್ಲಿ ಅಟ್ಯಾಕ್ ಮಾಡಿದಾಗ ಡೊನಾಲ್ಡ್ ಟ್ರಂಪ್ 6-7 ಕಡೆ ಹೇಳಿದ್ರು, ಇನ್ನು ಇವರು ಇರಾನ್ ಕೈಯಲ್ಲಿ ಅಣ್ವಸ್ತ್ರ ಮಾಡೋದಕ್ಕಾಗೋದಿಲ್ಲ, ಇನ್ನು ಇರಾನ್ ಕೈಯಲ್ಲಿ ಅಣ್ವಸ್ತ್ರ ಮಾಡೋದಕ್ಕಾಗೋದಿಲ್ಲ. ಹಂಗೆ ಹೇಳಿ ಇನ್ನೂ 1 ವರ್ಷನೂ ಕಳೆದಿಲ್ರಿ, ಆಗಲೇ ಮತ್ತೆ ನೀವು ಅಣ್ವಸ್ತ್ರ ಮಾಡುವ ಶಕ್ತಿಯನ್ನು ನಾಶ ಮಾಡ್ತೀವಿ ಅಂತಂದ್ರೆ ಏನು ಅರ್ಥ ಅದು? ಅದಾದ ನಂತರ ಅಯ್ಯೋ ಹಾರ್ಮುಜ್ ಜಲಸಂಧಿಯ ಮೇಲೆ ಹಿಡಿತ ಸಾಧಿಸಿಕೊಂಡು ಬಿಟ್ರಲ್ಲ, ಯುದ್ಧದ ಗುರಿ ಮತ್ತೆ ಶಿಫ್ಟ್ ಆಯಿತು, ಚೇಂಜ್ ಆಯಿತು. ಹಾರ್ಮುಜ್ ಜಲಸಂಧಿಯನ್ನು ಮುಕ್ತ ಮಾಡಿಬಿಡ್ತೀವಿ ಅಂತ. ಈಗ ಹಾರ್ಮುಜ್ ಜಲಸಂಧಿಯನ್ನು ಮುಕ್ತ ಮಾಡುವುದು ಪ್ಲಾನ್ನಲ್ಲಿಲ್ಲ. ಇರಾನಿನ ಸೇನಾ ಶಕ್ತಿಯನ್ನು ನಷ್ಟ ಮಾಡಬೇಕು ಅನ್ನೋ ಉದ್ದೇಶ ಇತ್ತು, ನಷ್ಟ ಮಾಡಿದೀವಲ್ಲ, ಆಯ್ತೇನು ವಾಪಸ್ ಬಂದ್ಬಿಡೋಣ ಅಂತ. ಇತ್ತೀಚಿನ ವರ್ಷಗಳಲ್ಲಿ ಅಮೆರಿಕಕ್ಕಾದ ಅತಿ ದೊಡ್ಡ ಅವಮಾನ ಇರಬೇಕು. ಇತ್ತೀಚಿನ ವರ್ಷಗಳಲ್ಲಿ ಇದು ಯಾಕೆಂದ್ರೆ ಖರ್ಚು ಭರ್ಸಕ್ಕಾಗ್ತಿಲ್ಲ. $1 ಬಿಲಿಯನ್ ಪರ್ ಡೇ, 19,000 ಕೋಟಿ ಆಗುತ್ತೆ ಇಂಡಿಯನ್ ರುಪೀಸಲ್ಲಿ. ಇಲ್ಲಿ ತನಕ $35 ಬಿಲಿಯನ್ ಖರ್ಚಾಗಿದೆ. ಮೊದಲ 6 ದಿನದಲ್ಲೇ $11.3 ಬಿಲಿಯನ್ ಅಮೆರಿಕ ಸ್ಪೆಂಡ್ ಮಾಡ್ತು ಇದರ ಮೇಲೆ. ಇನ್ನು ಎಷ್ಟು ದಿವಸ ಅಂತ? ಪ್ರತಿದಿನ ಎಷ್ಟು ಖರ್ಚು ಮಾಡ್ತಾ ಹೋಗ್ತಾರೆ? ಇನ್ನು ಎಷ್ಟು ದಿವಸ ಹೋಗ್ಬೇಕಿದು? ಅಫ್ಕೋರ್ಸ್ ಅಮೆರಿಕದ ಆರ್ಥಿಕತೆ ಹೇಳೋದಕ್ಕೆ ತುಂಬ ದೊಡ್ಡದು. ನಾವೇನು ಕನಸು ಕಾಣ್ತಿದ್ದೀವಿ? 5 ಟ್ರಿಲಿಯನ್ ಎಕನಾಮಿ ಆಗಬೇಕು, 5 ಟ್ರಿಲಿಯನ್ ಎಕನಾಮಿ ಆಗಬೇಕು. 5 ಟ್ರಿಲಿಯನ್ ಎಕನಾಮಿ ಅಂದರೆ $5 ಟ್ರಿಲಿಯನ್ ಎಕನಾಮಿ. 1 ಟ್ರಿಲಿಯನ್ ಅಂದರೆ 1 ಲಕ್ಷ ಕೋಟಿ. ಅದನ್ನು ಡಾಲರಿಗೆ ತಂದರೆ ಇವತ್ತಿನ ರೇಟಲ್ಲಿ 95 ಲಕ್ಷ ಕೋಟಿ. ಇಂಟು 5 ಮಾಡ್ಕೊಳ್ಳಿ. ಭಾರತ ಕಾಣ್ತಾ ಇರುವ ಕನಸು ಅಷ್ಟು ದೊಡ್ಡ ಎಕನಾಮಿ ಆಗ್ಬೇಕು. ಅಮೆರಿಕ ಇಸ್ $30 ಟ್ರಿಲಿಯನ್ ಎಕನಾಮಿ, $30 ಟ್ರಿಲಿಯನ್ ಎಕನಾಮಿ ಅದು. ಆದರೆ ಅವರ ಸಾಲ $39 ಟ್ರಿಲಿಯನ್ ಇದೆ. $39 ಟ್ರಿಲಿಯನ್ ಸಾಲ ಇದೆ. ಪ್ರತಿ ವರ್ಷ $1.1 ಟ್ರಿಲಿಯನ್ ಬಡ್ಡಿ ಕಟ್ತಾರೆ ಅವರು. ಕೆಲವು ಮೂಲಗಳ ಪ್ರಕಾರ ಇಟ್ ಈಸ್ ಕ್ಲೋಸ್ ಟು $2 ಟ್ರಿಲಿಯನ್, $1.9 ಟ್ರಿಲಿಯನ್ ಸಾಲ ಕಟ್ತಾರೆ, ಬಡ್ಡಿ ಕಟ್ತಾರೆ ಅವರು. ಬರೀ ತಗೊಂಡಿರೋ ಸಾಲಕ್ಕೆ ಬಡ್ಡಿ ಕಟ್ಟದೆ. ಹೇಳಿಕೊಳ್ಳುವುದಕ್ಕೊಂದು ದೊಡ್ಡ ಎಕನಾಮಿ. ಅಮೆರಿಕನ್ ಎಕನಾಮಿ ನಿಂತಿರೋದೇ ಡಾಲರ್ನ ಶಕ್ತಿಯ ಮೇಲೆ.